ರಾಜ್ಯದಲ್ಲಿ JN1 ಹೆಚ್ಚಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸೋಂಕು ಹೆಚ್ಚಳ ಹಿನ್ನೆಲೆ ಉಪ ಸಮಿತಿ ಸಭೆ ಕರೆದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ವಿಧಾನಸೌಧದಲ್ಲಿ ಇವತ್ತು ಮಹತ್ವವಾದಂಥ ಸಭೆ ಇದೆ. 12 ಗಂಟೆಗೆ ಶುರುವಾಗುತ್ತೆ ಸಬ್ ಕಮಿಟಿ ಮೀಟಿಂಗ್. ಬಟ್ ಏನೆಲ್ಲ ಚರ್ಚೆಗಳಾಗುತ್ತೆ, ಏನು ನಿರ್ಧಾರ ಹೊರಬೀಳುತ್ತೆ, ಗೈಡ್ಲೈನ್ಸ್ ಏನಾದರೂ ಬಿಡುಗಡೆ ಮಾಡ್ತಾರಾ? ಯಾಕೆಂದರೆ ಈಗ ಪತ್ತೆಯಾಗಿರುವುದು ಉಪತಳಿ JN1 ವೈರಸ್. ಕೇರಳದಲ್ಲಿತ್ತು, ಗೋವಾದಲ್ಲಿತ್ತು, ಮಹಾರಾಷ್ಟ್ರದಲ್ಲಿತ್ತು, ಡೆಲ್ಲಿಲಿತ್ತು. ನಮ್ಮಲ್ಲಿ ಒಂದು ಕೇಸ್ ಇರಲಿಲ್ಲ. ನಿನ್ನೆ ಕರ್ನಾಟಕದ ಪಾಲಿಗೆ ಒಂದು ರೀತಿ ಶಾಕ್. 35 ಪ್ರಕರಣ. ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು ಈ ಭಾಗದಲ್ಲಿ ಅಬ್ಬರಿಸ್ತಾ ಇದೆ ಈಗ ಉಪತಳಿ. ಹಾಗಾಗಿನೇ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮುಂದಿನ ತಡೆಗಟ್ಟುವಿಕೆ ಹಂತ ಹೇಗಿರಬೇಕು, ತಾಂತ್ರಿಕ ಸಲಹಾ ಸಮಿತಿಯವರು ಕೊಡುವಂತಹ ಸಲಹೆಗಳ ಮೇಲೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಈ ಹಿಂದೆ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಸರ್ಕಾರ ಕೂಡ ಅಲರ್ಟ್ ಆಗಿದೆ, ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಿದರು. ಹೊಸ ವರ್ಷಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ ಅಂತ ಹೇಳಿದ್ದಾರೆ ಅವರು. ಬಟ್ ಕೆಲವೊಂದಿಷ್ಟು ನಿಯಮಗಳಂತೂ ಇದ್ದೇ ಇರ್ತವೆ. ಮಾಸ್ಕ್ ಆಗಿರ್ಬೋದು, ಗುಂಪು ಗುಂಪಾಗಿ ಸೇರುವಂಥದ್ದು, ಇದಕ್ಕೆ ಕೆಲವೊಂದಿಷ್ಟು ಅಲ್ಲಿ ಪೊಲೀಸರು ಮಾಡ್ಕೊಂಡಿರ್ತಾರೆ. ಆದರೆ ಇದರ ಹೊರತಾಗಿ ವೈದ್ಯಕೀಯವಾಗಿ ಹೇಗೆ ಸಿದ್ಧವಾಗಬೇಕು, ಸಮರೋಪಾದಿಯಲ್ಲಿ ಕೆಲಸ ಹೇಗೆ ಮಾಡಬೇಕು, ಒಂದು ರೀತಿ ಯುದ್ಧವನ್ನು ಎದುರಿಸುವಂಥ ರೀತಿ ವೈದ್ಯರ ತಂಡ ಹೇಗೆ ರೆಡಿ ಆಗಬೇಕು ಅನ್ನೋದು. ಯಾಕಂತ ಹೇಳಿದ್ರೆ ನೋಡಿ, ಬೆಂಗಳೂರಿನಲ್ಲೇ ಸಾಕಷ್ಟು ಜನರಿಗೆ ಈಗ ಈ ಉಪತಳಿ ಅಟ್ಯಾಕ್ ಆಗಿದೆ JN1. ಅದರ ಹೊರತಾಗಿ ಮಂಡ್ಯದಲ್ಲೂ ಕೂಡ ಕೇಸ್ಗಳು ಪತ್ತೆಯಾಗಿದ್ದಾವೆ. ಜಿಲ್ಲಾಡಳಿತಗಳು ಹೇಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಇದನ್ನು ಎದುರಿಸೋಕೆ, ಮತ್ತು ಜನರಲ್ಲಿ ಹೇಗೆ ಜಾಗೃತಿಯನ್ನು ಮೂಡಿಸಬೇಕು. ಯಾಕಂದರೆ ಆತಂಕ ಇದೆ, ಎಲ್ಲಿ ಇದು ಬಂದುಬಿಟ್ರೆ ಸಾವಾಗ್ಬಿಡುತ್ತೋ ಅಂತ. 60 ವರ್ಷ ಮೇಲ್ಪಟ್ಟವ್ರಿಗೆ ಹೇಗೆ ಕೇರ್ ಮಾಡಬೇಕು, ಜೊತೆಗೆ ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್ನು, ವೆಂಟಿಲೇಟರ್ಗಳು, ಟೆಸ್ಟ್ಗಳ ಸಂಖ್ಯೆ ಹೇಗೆ ಹೆಚ್ಚಳ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಹೆಚ್ಚಳ ಮಾಡಬೇಕು, ಇದೆಲ್ಲದರ ಬಗ್ಗೆ ಕೂಡ ನಿಗಾ ವಹಿಸಲಿಕ್ಕೆ ಆರೋಗ್ಯ ಸಚಿವರು 12 ಗಂಟೆಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಮತ್ತೀಗ ಸರ್ಕಾರ ಯಾವ ರೀತಿಯಾದಂಥ ನಿರ್ಬಂಧಗಳನ್ನು ಹೇರಬಹುದು. ಯಾಕಂತ ಹೇಳಿದ್ರೆ ಈಗ ಹೋಮ್ ಐಸೋಲೇಷನ್ ಅಂತ ಮಾಡ್ತಿದ್ದಾರೆ, ಕ್ವಾರಂಟೈನ್ ಅಂಥೇಳಿ ಏನಾದರೂ ಮತ್ತೆ ಶುರುವಾಗುತ್ತಾ? ಸಹಜವಾಗಿ ನೋಡಿ, ಆರಂಭದಲ್ಲಿ ಕೋವಿಡ್ ಬಂದಾಗ 2 ವರ್ಷ ಆರಂಭದಲ್ಲಿ ಹೀಗೆ ಕೇಸ್ಗಳಿತ್ತು. 100 ಇತ್ತು, 1000 ಆಯಿತು, 10,000 ಇತ್ತು, ಲಕ್ಷ ಆಯಿತು. ಆಮೇಲೆ ಏನಾಯಿತು, ಸಣ್ಣ ಸಣ್ಣ ನಿಯಮಗಳನ್ನು ಜಾರಿಗೆ ತರ್ತಾ ಇದ್ದರು. ಕ್ವಾರಂಟೈನ್ ಆಯಿತು, ಐಸೋಲೇಷನ್ ಆಯಿತು, ಕಂಟೈನ್ಮೆಂಟ್ ಝೋನ್ ಆಯಿತು, ಆಮೇಲೆ ಲಾಕ್ಡೌನ್ ಆಗೇ ಬಿಡ್ತು. ಹಾಗಾಗಿ ಈಗ ಆರಂಭ, ಇನ್ನೂ ಬಿಗಿನಿಂಗ್ ಇದು ನೋಡಿ. 92 ಟೆಸ್ಟಿಂಗ್ ಕಳಿಸಿದ್ದು, 60 ರಿಪೋರ್ಟ್ ಬಂತು, ಅದರಲ್ಲಿ 35 ಪಾಸಿಟಿವ್ ಅಂತಂದರೆ ಆತಂಕ ಸಹಜವಾಗಿದ್ದೇ ಇರುತ್ತೆ. 60 ವರ್ಷ ಮೇಲ್ಪಟ್ಟವ್ರಿಗೆ ಈ ಮಹಾಮಾರಿ ಒಕ್ಕರಿಸ್ತು ಅಂತ ಹೇಳಿದ್ರೆ ಬಹಳ ಡೇಂಜರು. ಬದುಕುಳಿಯುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಇರ್ತವೆ. ಹಾಗಾಗಿನೇ ಈಗ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕಾಗಿದೆ. ಸಮರೋಪಾದಿಯಲ್ಲಿ ಈ ಕೋವಿಡ್ ನಿಯಂತ್ರಣವನ್ನು ಮಾಡಬೇಕಾಗಿದೆ. ಜನರು ಕೂಡ ಸ್ವಯಂ ಪ್ರೇರಿತವಾಗಿ ಈ ಮಹಾಮಾರಿ ಬರೋದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ಈ ಉಪತಳಿ ಅಟ್ಯಾಕ್ ಆಯ್ತು ಈಗ ಕರ್ನಾಟಕಕ್ಕೆ, ನಿಜಕ್ಕೂ ಆತಂಕ ಸಹಜವಾಗಿದ್ದೇ ಇರುತ್ತೆ. ಇವತ್ತಿನ ಒಂದು ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಮತ್ತೇನಾದರೂ ನಿರೀಕ್ಷೆ ಮಾಡ್ಬೋದಾ ಹೊಸ ನಿಯಮಗಳನ್ನು ಅಂತ? ಖಂಡಿತ ಪ್ರಭು, ಅಂದ್ರೆ ಕರ್ನಾಟಕದಲ್ಲಿ JN1 ಪ್ರಕರಣ ಏನಿದೆಯಲ್ಲ, ಕೋವಿಡ್ ನ ವೇರಿಯಂಟ್ ಪತ್ತೆ ಆಗಿರುವಂತ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿತ್ತು. ಆದ್ರೆ ಆ ಒಂದು ಕೇಸ್ಗಳು ಹೆಚ್ಚಳ ಆಗ್ತಾ ಇದಾವೆ, ದಿನದಿಂದ ದಿನಕ್ಕೆ ಅದು ಸಂಖ್ಯೆ ಏರ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಇನ್ನಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದೆ. ಒಂದ್ ಕಡೆ ಆರೋಗ್ಯ ಇಲಾಖೆ ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನು ಕೂಡ ಅಂದ್ರೆ ಸರಿಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕೋವಿಡ್ ನ ಕೇಸ್ಗಳಿಗೆ ಮೀಸಲಿಡುವ ನಿಟ್ಟಿನಲ್ಲೂ ಕೂಡ, ಅಂದ್ರೆ ಬೆಡ್ಗಳನ್ನ ಮೀಸಲಿಡುವ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ವಹಿಸಲಾಗ್ತದೆ. ಹಾಗಾಗಿ ಇವತ್ತು ಅಂದ್ರೆ ಬೆಂಗಳೂರಿನಲ್ಲಿ ಈ ಒಂದು JN1 ಸೋಂಕಿನ ಪ್ರಮಾಣ ಹೆಚ್ಚಳ ಆಗಿರುವಂತ ಹಿನ್ನೆಲೆಯಲ್ಲಿ ಉಪಸಮಿತಿಯ ಮೀಟಿಂಗ್ ಅನ್ನು ಕೂಡ ಇವತ್ತೇ ಕರೆದಿರುವಂತದ್ದು. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದ ರೂಮ್ ನಂಬರ್ 313ರಲ್ಲಿ ಉಪಸಮಿತಿಯ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಪ್ರಮುಖವಾಗಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಒಳಗೊಂಡಿರ್ತಾರೆ. ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು,
ಅಂದ್ರೆ ದಿನದಿಂದ ದಿನಕ್ಕೆ ಕೋವಿಡ್ ನ ಕೇಸ್ಗಳು ಏರಿಕೆ ಆಗ್ತಾನೆ ಇದಾವೆ. ಜೊತೆಗೆ JN1 ಪ್ರಕರಣವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪತ್ತೆ ಆಗ್ತಾ ಇದೆ. ಇದು ಆರಂಭದಲ್ಲಿ ನಾವು ಅಂದ್ರೆ ಆರಂಭದ ಕೋವಿಡ್ ನ ಮೊದಲ ಅಲೆ ಮತ್ತು ಎರಡನೇ ಅಲೆಯನ್ನ ಗಮನಿಸೋದಾದ್ರೆ ಆ ಒಂದು ಹಂತದಲ್ಲಿಯೂ ಕೂಡ ಇದೇ ರೀತಿಯ ಸ್ಥಿತಿಗಳಿತ್ತು. ಆರಂಭದಲ್ಲಿ 100ರಿಂದ 100 ಕೇಸ್ಗಳಾಗೋದಕ್ಕೆ ಒಂದಿಷ್ಟು ದಿನಗಳನ್ನು ತೆಗೆದುಕೊಳ್ತಾ ಇತ್ತು. 100ರಿಂದ 1000 ಕೇಸ್ ಆಗೋದಕ್ಕೆ ಕೆಲವೇ ದಿನಗಳಲ್ಲಿ ಅದು ಆಗ್ಬಿಡ್ತಾ ಇತ್ತು. ಅಂದ್ರೆ ಇದು ಪ್ರಮುಖವಾಗಿ ಹರಡುವಂತ ಅಂದ್ರೆ ಅತಿ ಬೇಗವಾಗಿ ಹರಡುವಂತ ರೋಗ ಆಗಿರುವಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ಕೂಡ ವಹಿಸಬೇಕಾಗುತ್ತೆ. ಹಾಗಾಗಿ ಈಗಾಗಲೇ 400ರ ಗಡಿ ದಾಟಿರುವಂತ ಕೋವಿಡ್ ಪ್ರಕರಣವನ್ನ ಅಷ್ಟಕ್ಕೆ ಕಟ್ಟ ಹಾಕ್ಬೇಕು, ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸೋದಕ್ಕೆ ಪಸರಿಸೋದಕ್ಕೆ ಕೊಡಬಾರದು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕೂಡ ಕರೆದಿರುವಂತದ್ದು. ಹಾಗಾಗಿ ಸಭೆಯಲ್ಲಿ ಪ್ರಮುಖವಾಗಿ ಅಂದ್ರೆ ಮಾಸ್ಕ್ ಕಡ್ಡಾಯ ಏನು ಈಗಾಗಲೇ ಮಾಡಲಾಗಿದೆ 60 ವರ್ಷ ಮೇಲ್ಪಟ್ಟವರಿಗೆ, ಅದನ್ನ ಇನ್ನೊಂದಿಷ್ಟು ಸ್ಟ್ರಿಕ್ಟ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅಂದ್ರೆ ಇಲ್ಲಿ ಇವತ್ತು ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಮುತುವರ್ಜಿನ ವಹಿಸಬೇಕು, ಆಸ್ಪತ್ರೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಡ್ ಅನ್ನ ಮೀಸಲಿಡಬೇಕು, ಮತ್ತೆ ಕೋವಿಡ್ ಟೆಸ್ಟಿಂಗ್ ಅನ್ನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ 12 ಗಂಟೆಗೆ ಸಭೆಯನ್ನು ಕರೆದ ಸಭೆಯ ಪ್ರಮುಖವಾಗಿ ಸಭೆಯ ನಂತರದಲ್ಲಿ ಒಂದಿಷ್ಟು ಹೊಸ ನಿಯಮಗಳನ್ನ ಜಾರಿ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂತಂದ್ರೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಸೋಂಕು ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ 3 ಪ್ರಕರಣಗಳಲ್ಲಿ ಸಾವನ್ನು ಕೂಡ ಕಂಡಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಅತ್ಯಂತ ಗಣನೀಯವಾಗಿ ಇದನ್ನ ಅಂದ್ರೆ ಈ ಮಟ್ಟ ಹಾಕಬೇಕು, ಕೋವಿಡ್ ಅನ್ನ ಮತ್ತೆ ಹೆಚ್ಚು ಪಸರಿಸೋದಕ್ಕೆ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಮುತುವರ್ಜಿನ ವಹಿಸ್ತಾ ಇದೆ. ಆರೋಗ್ಯ ಸಚಿವರು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ತಾಂತ್ರಿಕ ಸಲಹಾ ಸಮಿತಿ ಮತ್ತು ಉಪ ಸಮಿತಿಯ ಏನ್ ಮೀಟಿಂಗ್ ಇದೆ, ಆ ಮೀಟಿಂಗ್ ನಲ್ಲಿ ಹೊಸ ವರ್ಷ ಇರಬಹುದು ಅಥವಾ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮಾಚರಣೆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನ ಹೇರಬೇಕು ಅಥವಾ ಹೆಚ್ಚಿನ ಜನದಟ್ಟಣೆ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೋವಿಡ್ ನ ರೂಲ್ಸ್ ಅನ್ನ ಅವ್ರಿಗೆ ಗೈಡ್ಲೈನ್ಸ್ ಅನ್ನ ಹೊರಡಿಸಬೇಕು. ಯಾಕಂದ್ರೆ ಕೋವಿಡ್ ನ ಸೋಂಕು ಹೆಚ್ಚಳ ಆಗ್ತಾ ಹೋದಂತೆ ಸಮಸ್ಯೆಗಳು ಉದ್ಭವ ಆಗ್ಬಹುದು. ಈ ಏನು ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಅದು ಕೂಡ ಸಾಕಾಗದೇ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಮುಂದಿನದನ್ನ ಯೋಚನೆ ಮಾಡಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಸಭೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಚರ್ಚೆ ಆಗುತ್ತವೆ, ಜೊತೆಗೆ ಸಭೆಯ ನಂತರದಲ್ಲಿ ಏನೆಲ್ಲ ಅಂದ್ರೆ ಹೈಲೈಟ್ಸ್ ಅಂದ್ರೆ ಗೈಡ್ಲೈನ್ಸ್ ಅನ್ನ ಹೊರಡಿಸ್ತಾರ ಅಥವಾ ಇನ್ನಷ್ಟು ರೂಲ್ಸ್ ಗಳನ್ನ ಬಿಗಿ ಮಾಡ್ತಾರ ಅನ್ನುವಂಥನ್ನು ಕೂಡ ಕಾದು ನೋಡ್ಬೇಕು. ಪ್ರಭು ಕಾರ್ತಿಕ್, ಇದು ಸರ್ಕಾರಕ್ಕೆ ಒಂದು ರೀತಿ ಸವಾಲಲ್ವಾ ಆರಂಭದಲ್ಲಿ? ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಾವ ರೀತಿ ಟೀಕೆ ಟಿಪ್ಪಣಿಗಳು ಮತ್ತು ವಿರೋಧಗಳು ವ್ಯಕ್ತವಾಯಿತು, ಸಾಕಷ್ಟು ರೀತಿಯಾದಂತಹ ಸವಾಲುಗಳನ್ನು ಎದುರಿಸಬೇಕಾಗಿತ್ತು. ಹಾಗಾಗಿನೇ ಇದು ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲೇ ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಬೇಕು, ಇಲ್ಲದೇ ಇದ್ರೆ ಮತ್ತೆ ಸಹಜವಾಗಿ ಆಕ್ರೋಶಗಳು ವ್ಯಕ್ತವಾಗಬಹುದು ಅಂತ. ಖಂಡಿತ ಪ್ರಭು, JN1 ಪ್ರಕರಣ ಏನು 34 ಪ್ರಕರಣಗಳು ಪತ್ತೆಯಾಗಿದ್ದಾವೆ ರಾಜ್ಯದಲ್ಲಿ. ಹಾಗಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ತೀವ್ರವಾಗಿ ಚಿಂತನೆಯನ್ನ ಮಾಡ್ತಾ ಇದೆ. ಈ ಪ್ರಕರಣಗಳು ಹೆಚ್ಚಳ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ವಾರದಲ್ಲಿ ಅಥವಾ ಇನ್ನೊಂದು 15 ದಿನಗಳಲ್ಲಿ ಸಂಖ್ಯೆ 100ರ ಗಡಿಯನ್ನ ದಾಟಬಹುದು. ಆ ನಿಟ್ಟಿನಲ್ಲಿಯೇ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಯಾವೆಲ್ಲ ರೀತಿಯಾಗಿ ಸೂಚನೆಯನ್ನು ಕೊಡಬೇಕು, ಆರೋಗ್ಯ ಇಲಾಖೆ ಇರ್ಬೋದು, ಆರೋಗ್ಯ ಕಾರ್ಯಕರ್ತರು ಮತ್ತು ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಹೆಚ್ಚಿನ ಪ್ರಮಾಣದ ಬೆಡ್ಗಳನ್ನು ಮೀಸಲಿಡುವಂತದ್ದು ಇರ್ಬೋದು, ಜೊತೆಗೆ ಕೋವಿಡ್ ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡುವಂತದ್ದು ಈಗಾಗಲೇ ಹೆಚ್ಚಳ ಮಾಡೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟಿಂಗ್ ಮಾಡಿದ್ರೆ ಅಂದ್ರೆ ಸೋಂಕು ಏನಾದ್ರು ದೃಢಪಟ್ಟಲ್ಲಿ ಅಂತವರನ್ನ ಹೋಮ್ ಐಸೋಲೇಷನ್ ಮಾಡುವಂತದ್ದು ಇರ್ಬೋದು, ಅಥವಾ ಆಸ್ಪತ್ರೆಗಳಲ್ಲಿ ಅವರಿಗೆ ಅವಶ್ಯಕತೆ ಇದ್ರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಟ್ಟಂತ ಪ್ರಮಾಣದಲ್ಲಿ ಅಂದ್ರೆ ಇದನ್ನ ಮಟ್ಟ ಹಾಕ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಇಲ್ಲದೆ ಹೋದ್ರೆ ಉಲ್ಬಣ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗಲೇ ಅಂದ್ರೆ ಸಾವು ನೋವುಗಳು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇನ್ನಷ್ಟು ಎಚ್ಚರಿಕೆಯನ್ನು ಕೂಡ ಆರೋಗ್ಯ ಇಲಾಖೆ ವಹಿಸಬೇಕಾಗಿದೆ. ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಇದು ಹೆಚ್ಚಳ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಈಗೇನು 400ರ ಗಡಿ ದಾಟಿರುವಂತ ಕೋವಿಡ್ ನ ಕೇಸ್ಗಳು ಇನ್ನು ಮುಂದಿನ ದಿನಗಳಲ್ಲಿ 4,000 ತಲುಪಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮಂದ್ರೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸುವಂತ ಇರ್ಬೋದು, ಅಥವಾ ಗೈಡ್ಲೈನ್ಸ್ ಅನ್ನ ಹೇರುವಂತ ಇರ್ಬೋದು, ಮಾಲ್ಗಳಿರ್ಬೋದು, ಚಿತ್ರಮಂದಿರಗಳಿರ್ಬೋದು, ಮತ್ತೆ ಇನ್ನಿತರ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೆಚ್ಚಿನ ಜನದಟ್ಟಣೆ ಇರುವಂತಹ ಸಂದರ್ಭಗಳಲ್ಲಿ ಅವರಿಗೆ ಒಂದಿಷ್ಟು ರೂಲ್ಸ್ ಗಳನ್ನ ಹಾಕಲೇಬೇಕಾಗತ್ತೆ. ಈಗ ರೂಲ್ಸ್ ಅನ್ನೇನಾದ್ರೂ ಇವರು ಹಾಕದೆ ಹೋದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಉಲ್ಬಣ ಆದಂತ ಸಂದರ್ಭದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವಂತ ಸ್ಥಿತಿ ತಲುಪಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ಕೋವಿಡ್ ನ ಮೊದಲ ಮತ್ತು ಎರಡನೇ ಅಲೆಯಲ್ಲಿ ಸಾಕಷ್ಟು ಜನ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಲಾಕ್ಡೌನ್ ನಿಂದಾಗಿ ಆರ್ಥಿಕ ಸ್ಥಿತಿಯೂ ಕೂಡ ಕುಸಿತ ಕಂಡಿತ್ತು. ಹಾಗಾಗಿ ಅದನ್ನ ಮತ್ತೆ ಪುನಃ ಆ ಒಂದು ಲಾಕ್ಡೌನ್ ಸ್ಥಿತಿಗೆ ಹೋಗ್ಬಾರ್ದು ಅಂತಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಜೊತೆಗೆ ಟಫ್ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಬೇಕು. ಇಲ್ಲದೆ ಹೋದಲ್ಲಿ ಇದು ಇನ್ನಷ್ಟು ಉಲ್ಬಣ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ.